ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬ್ರಹ್ಮನು ಮಹರ್ಷಿಗಳಿಗೆ ಈ ಮೂರು ಗುಣಗಳಿಗಿರುವ, ಅಂದರೆ ಸತ್ವ ರಜಸ್ಸು ತಮಸ್ಸು, ಈ ಮೂರು ಗುಣಗಳಿಗಿರುವ ಅನ್ಯೋನ್ಯ ಸಂಬಂಧವನ್ನು ತಿಳಿಸಿದುದು ಎಂಬ 40ನೇ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಬ್ರಹ್ಮನು ಮೋಕ್ಷ ಮಾರ್ಗವನ್ನು ಕುರಿತು ಮಹರ್ಷಿಗಳಿಗೆ ತಿಳಿಸುತ್ತಾ ಅದರಲ್ಲಿ ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳ ಲಕ್ಷಣಗಳನ್ನು ತಿಳಿಸಿ ಈ ಅಧ್ಯಾಯದಲ್ಲಿ ಅವುಗಳ ನಡುವಿನ ಅನ್ಯೋನ್ಯ ಸಂಬಂಧವನ್ನು ನಿರೂಪಿಸುತ್ತಿರುವನು. ಬ್ರಹ್ಮನು ಹೇಳುತ್ತಾನೆ, ಮಹರ್ಷಿಗಳಿರ ಕೇಳಿರಿ, ಮೇಲೆ ಹೇಳಿದ ಮೂರು ಗುಣಗಳನ್ನು ಬೇರೆ ಬೇರೆಯಾಗಿ ಬಿಡಿಸಿ ಹೇಳುವುದು ಸಾಧ್ಯವಲ್ಲ. ಪ್ರಾಯಕವಾಗಿ ಈ ಮೂರು ಗುಣಗಳು ಸೇರಿದಂತೆಯೇ ಕಾಣುತ್ತಿರುವವು. ಈ ಮೂರು ಗುಣಗಳು ಒಂದನ್ನೊಂದು ಹೊಂದಿಕೊಂಡೇ ಇರುವವು. ಸತ್ವವಿದ್ದಷ್ಟೇ ತಮಸ್ಸು ಇರುವುದು, ತಮಸ್ಸು ಸತ್ವವು ಎಷ್ಟಿರುವುದೋ ರಜಸ್ಸು ಅಷ್ಟೇ ಇರುವುದು. ಒಂದಕ್ಕೊಂದಕ್ಕೆ ಏನೂ ಕಡಿಮೆಯಾದುದಲ್ಲ. ಇವು ಒಂದಕ್ಕೊಂದು ಸೇರಿಯೇ ಕೆಲಸ ಮಾಡುವವು. ಹೀಗೆ ಒಂದಾಗಿ ಸೇರಿರುವ ಈ ಗುಣಗಳು ಯಾವುದಾದರೂ ಕಾರಣಗಳಿಂದಲೋ ಅಥವಾ ಕಾರಣವಿಲ್ಲದೆಯೋ ಪ್ರತ್ಯೇಕವಾಗಿಯೂ ಕೆಲಸ ಮಾಡುವವು. ಈ ಗುಣಗಳು ಒಂದನ್ನೊಂದು ಅನುಸರಿಸಿಕೊಂಡು ಸಮಸ್ಥಿತಿಯಲ್ಲಿಯೋ ಕೆಲವು ವೇಳೆ ಒಂದಕ್ಕೊಂದು ಹೆಚ್ಚು ಕಡಿಮೆಯುಳ್ಳದ್ದಾಗಿಯೂ ತೋರುವುದುಂಟು. ಆ ಕ್ರಮಗಳನ್ನು ತಿಳಿಸುವೆನು ಕೇಳಿರಿ. ತಿರಿಯ ಜಂತುಗಳಲ್ಲಿ ಸಹಜವಾಗಿರುವ ತಮಸ್ಸು ಯಾವಾಗ ತಲೆ ಎತ್ತುವುದೋ ಆಗ ರಜಸ್ಸು ಕಡಿಮೆಯಾಗಿಯೂ ಸತ್ವವು ಅದಕ್ಕಿಂತಲೂ ಬಹಳ ಕಡಿಮೆಯಾಗಿಯೂ ಇದ್ದ ಹಾಗೆ ತಿಳಿದುಕೊಳ್ಳಬೇಕು. ಮಧ್ಯಸ್ರೋತಸ್ಸೆಂದು ಕರೆಯಲ್ಪಡುವ ರಜಸ್ಸು ಯಾವಾಗ ಹೆಚ್ಚುವುದೋ ಆಗ ತಮಸ್ಸು ಸ್ವಲ್ಪವಾಗಿಯೂ ಸತ್ವವು ಅದಕ್ಕಿಂತಲೂ ಸ್ವಲ್ಪವಾಗಿಯೂ ಇರುವುದೆಂದು ತಿಳಿದುಕೊಳ್ಳಬಹುದು. ಊರ್ಧ್ವಸ್ರೋತಸ್ಸೆಂಬ ಸತ್ವಗುಣವು ಹೆಚ್ಚಿದಾಗ ತಮಸ್ಸು ಕಡಿಮೆಯಾಗಿಯೂ ರಜಸ್ಸು ಇನ್ನೂ ಬಹಳ ಕಡಿಮೆಯಾಗಿಯೂ ಇರುವುದನ್ನು ಕಾಣಬಹುದು. ಸತ್ವವು ವೈಕಾರಿಕಾಹಂಕಾರ ಸಂಬಂಧವುಳ್ಳದ್ದು, ಇಂದ್ರಿಯಗಳಿಗೆ ವಿಷಯಗಳನ್ನು ಪ್ರಕಾಶಗೊಳಿಸತಕ್ಕದ್ದು. ಅದೇ ಸತ್ವಗುಣಕ್ಕಿಂತಲೂ ಮೇಲಾದ ಧರ್ಮಹೇತುವು ಬೇರೆ ಯಾವುದೂ ಇಲ್ಲ. ಸತ್ವಗುಣವುಳ್ಳವರು ಎಲ್ಲಕ್ಕಿಂತಲೂ ಮೇಲಾದ ಗತಿಯನ್ನು ಹೊಂದುವರು. ರಜೋಗುಣವುಳ್ಳವರು ನಡುತರದ ಗತಿಯಲ್ಲಿ ನಿಲ್ಲುವರು. ತಮೋಗುಣವುಳ್ಳವರು ಕೇವಲ ನೀಚ ಗತಿಯನ್ನು ಹೊಂದುವರು. ಸತ್ವ ರಜಸ್ ತಮಸ್ಸೆಂಬ ಈ ಮೂರು ಗುಣಗಳು ಕ್ರಮವಾಗಿ ಬ್ರಾಹ್ಮಣ ಕ್ಷತ್ರಿಯ ಶೂದ್ರರಲ್ಲಿ ವಿಶೇಷವಾಗಿ ತೋರುವವು. ಈ ಮೂರು ವರ್ಣಗಳಲ್ಲಿಯೂ ಮೂರು ಗುಣಗಳನ್ನು ಕಾಣಬಹುದು. ಆದರೆ ಇವುಗಳಲ್ಲಿ ಒಂದು ಗುಣಕ್ಕೆ ಆಶ್ರಯವಾದ ವರ್ಣದವರಲ್ಲಿ ಮತ್ತೆರಡು ಗುಣಗಳು ಸ್ವಲ್ಪ ಮಾತ್ರವಾದರೂ ಇಲ್ಲದೆ ಹೋಗದು. ಈ ಕಾರಣದಿಂದ ಅವು ಮೂರು ಸೇರಿಯೇ ಇರುವವೆಂದು ತಿಳಿಯಬೇಕು. ಈ ರಜಸ್ಸತ್ವ ತಮೋ ಗುಣಗಳು ಬೇರೆ ಬೇರೆಯಾಗಿ ಕಾಣುವುದನ್ನು ನಾವು ನೋಡಬಹುದು. ಸೂರ್ಯನು ಉದಯಿಸುವುದನ್ನು ಕಂಡಾಗ ನೀಚ ವೃತ್ತಿಯುಳ್ಳ ಕಳ್ಳರಿಗೆ ಮನಸ್ಸಿನಲ್ಲಿ ಭೀತಿ ಹುಟ್ಟುವುದು. ದಾರಿ ನಡೆಯುವವರಿಗೆ ಬಿಸಿಲಿನ ಕಾವಿನಿಂದ ಹೆಚ್ಚು ತಾಪವು ಏರುತ್ತಾ ಬರುವುದು. ಸೂರ್ಯನು ಸತ್ವಗುಣವುಳ್ಳವನು ಎಂದೇ ಪ್ರಸಿದ್ಧಿಯುಂಟು. ಚೋರರಿಗಾದರೂ ಅವನು ತಮೋಗುಣವುಳ್ಳವನಾಗಿ ಕಾಣುವನು. ಪ್ರಯಾಣಿಕರಲ್ಲಿ ಅವನಿಂದ, ಅಂದರೆ ಸೂರ್ಯನಿಂದ ಉಂಟಾಗತಕ್ಕ ತಾಪವು ರಜೋಗುಣದ ಲಕ್ಷಣವಾಗಿರುವುದು. ಸೂರ್ಯನ ಪ್ರಕಾಶವು ಸತ್ವಗುಣದ ಲಕ್ಷಣವು. ಅವನಿಂದ ಉಂಟಾಗತಕ್ಕ ಸಂತಾಪವು ರಜಸ್ಸಿನ ಕಾರ್ಯವು. ಅವನಿಗೆ ಪರ್ವಕಾಲಗಳಲ್ಲಿ ಉಂಟಾಗತಕ್ಕ ಗ್ರಹಬಾಧೆಯು ತಮಸ್ಸಿನ ಕಾರ್ಯವು. ಹೀಗೆಯೇ ಎಲ್ಲ ತೇಜಸ್ಸುಗಳಲ್ಲಿಯೂ ಮೂರು ಗುಣಗಳು ಇರುವವು. ಆ ಗುಣಗಳು ಅಲ್ಲಲ್ಲಿ ಪರ್ಯಾಯ ಭೇದದಿಂದಲೂ ಕಾಣುವವು. ಸ್ಥಾವರಗಳಲ್ಲಿ ತಮಸ್ಸು ಹೆಚ್ಚಾಗಿರುವುದು. ಆ ಸ್ಥಾವರಗಳಲ್ಲಿ ಇರುವ ತಿರ್ಯಗ್ ಭಾವವೇ ತಮೋಗುಣದ ಮುಖ್ಯ ಲಕ್ಷಣವು. ಅವುಗಳಲ್ಲಿ ಅಂದ ರುಚಿ ಮೊದಲಾದ ರಾಜಸ ಗುಣಗಳು ತಲೆದೋರುವವು. ಅವುಗಳಲ್ಲಿ ಸ್ನೇಹವೆಂಬ ಪ್ರಕಾಶ ಗುಣವು ಇರುವುದರಿಂದ ಸತ್ವಗುಣವು ಕಾಣುವುದು. ಇದೇ ರೀತಿಯಾಗಿ ಹಗಲು ರಾತ್ರಿ, ಮಾಸಗಳು, ಪಕ್ಷಗಳು, ವರ್ಷಗಳು, ಋತುಗಳು, ಕಾಲ ಸಂಧಿಗಳು ಇವೆಲ್ಲ ಗುಣಭೇದಗಳಿಂದ ಮೂರು ವಿಧವಾಗಿ ತೋರುವವು. ಹೀಗೆಯೇ ದಾನಗಳು ಮೂರು ವಿಧವಾದವು. ಯಜ್ಞವು ಮೂರು ವಿಧವಾಗಿದೆ. ಲೋಕಗಳು, ದೇವತೆಗಳು, ವಿದ್ಯೆಗಳು, ಗತಿಗಳು ಮೂರು ಬಗೆಯಾದವುಗಳು. ಭೂತ ಭವಿಷ್ಯದ್ ವರ್ತಮಾನಗಳು, ಧರ್ಮಾರ್ಥ ಕಾಮಗಳು, ಪ್ರಾಣೋಪಾನ ದಾನಗಳೆಂಬವೆಲ್ಲ ಮೂರು ಗುಣಗಳುಳ್ಳವುಗಳಾಗಿವೆ. ಇವು ಅಲ್ಲಲ್ಲಿ ಆಯಾ ರೀತಿಯನ್ನು ಅನುಸರಿಸಿ ವರ್ತಿಸುವವು.
ಈ ಲೋಕದಲ್ಲಿರುವ ಎಲ್ಲ ವಸ್ತುಗಳಲ್ಲಿಯೂ ಈ 3 ಗುಣಗಳು ಕಾಣುವವು. ಈ 3 ಗುಣಗಳು ಸಮಸ್ಥಿತಿಯಲ್ಲಿ ಅವ್ಯಕ್ತವೆನಿಸುವವು. ಈ 3 ಗುಣಗಳ ಸೃಷ್ಟಿಯು ಅನಾದಿಯಾದುದು. ತಮಸ್ಸು ಶಿವ, ಧಾಮ, ರಜಸ್ಸು ಸನಾತನ, ಯೋಗಿ, ಪ್ರಕೃತಿ, ವಿಕಾರ, ಪ್ರಳಯ, ಪ್ರಧಾನ, ಪ್ರಭವ, ಅಪ್ಯಯ, ಅನುದ್ರಿಕ್ತ, ಅನ್ಯೂನ, ವಿಕಂಪ, ಅಚಲ, ಧ್ರುವ, ಸತ್, ಅಸತ್, ತ್ರೈಗುಣ್ಯ ಇವೆಲ್ಲ ಅವ್ಯಕ್ತದ ನಾಮಭೇದಗಳೇ. ಆತ್ಮಸ್ವರೂಪವನ್ನು ಅರಿಯುವವರು ಈ ಅವ್ಯಕ್ತದ ಹೆಸರುಗಳನ್ನು ತಿಳಿದಿರಬೇಕು. ಅವ್ಯಕ್ತದ ಎಲ್ಲ ಹೆಸರುಗಳನ್ನು, ಗುಣಗಳನ್ನು, ಗತಿಗಳನ್ನು ಯಥಾಸ್ಥಿತವಾಗಿ ಬಲ್ಲವನು. ದೇಹಾಭಿಮಾನವಿಲ್ಲದೆ ತತ್ವಗಳ ಭೇದಾಭೇದಗಳನ್ನು ತಿಳಿದವನಾಗಿ ಸಮಸ್ತ ಗುಣಗಳಿಂದ ಮುಕ್ತನಾಗುವನು. ಇದು 40ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.